ಜಿ ಟಿ ದೇವೇಗೌಡರು ನಾನಿನ್ನೂ ಎಲ್ಲ ಹೊಟ್ಟೋದ್ರು ಸಿದ್ದರಾಮಯ್ಯನ ಜೊತೆ ಎಮ್ ಎಲ್ ಎಗಳು ಒಬ್ಬರು ಉಳಿಲಿಲ್ಲ. ನಾನು ಒಬ್ಬನ ಕರ್ಕೊಂಡೋಗಿ ಕಲಾಮಂದಿರದಲ್ಲಿ ಘೋಷಣೆ ಮಾಡಿದ್ರು ಮುಂದಿನ ಮುಖ್ಯಮಂತ್ರಿ ಅಂತ. ಚಾಮುಂಡಿ ಬೆಟ್ಟ ಕರ್ಕೊಂಡೋಗಿ ಕಳಿಸಿದ್ರು, ನಾನು ಮುಖ್ಯಮಂತ್ರಿನೇ ಆಗೋದೆ. ಎರಡನೇ ಬಾರಿಗೆ ಕುಮಾರ್ ಪರ್ವ ಮಾಡಿದರು ಜಿ ಟಿ ದೇವೇಗೌಡರು, ಅಲ್ಲಿಂದನೇ ಪ್ರಾರಂಭ ಮಾಡಿದೆ, ನಾನು ಮುಖ್ಯಮಂತ್ರಿ ಆದೆ. ಆದರೆ ಅವ್ರಿಗೆ ಅನ್ಯಾಯ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ, ಯಾರ್ಯಾರಿಂದಲೂ ಆಯಿತು. ಆದರೂ ಕೂಡ ಇವತ್ತು ಮನಸ್ಸಾರ ಮಂಡ್ಯದಲ್ಲಿ ಇದನ್ನು ಅವ್ರು ಹೇಳಿದರು. ಇದು ನನ್ನದಲ್ಲ, ಚಾಮುಂಡೇಶ್ವರಿ ತಾಯಿ ಮನೆದೇವರು ನಿಮಗೆ. ಆ ತಾಯಿಯ ಭಕ್ತನಾಗಿ ನನ್ನನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ರಾಮದಾಸ್ ಅವರು ಕೂಡ ಸೇವೆ ಮಾಡಿದ್ದಾರೆ. ಚಾಮುಂಡೇಶ್ವರಿ ತಾಯಿ ಅವ್ರ ತಾಯಿ, ಅವರು ಯಾವಾಗಲೂ ಕೂಡ ತಾಯಿಯ ಭಕ್ತರು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಬಾಲರಾಜು ಕೂಡ ಅತ್ಯಂತ ಆತ್ಮೀಯ ಗೆಳೆಯ. ಒಂದು ಚೂರು ಅವನು ರಾಜಕಾರಣಿನೇ ಅಲ್ಲ, ಒಳ್ಳೆ ಹುಡುಗ, ಒಳ್ಳೆ ಹೃದಯ, ಒಳ್ಳೆ ಆರ್ಟು, ದ್ವೇಷ ಯಾರ ಮೇಲೂ ಮಾಡಿಲ್ಲ. ಅಂಥ ಪ್ರೀತಿಗೆ ವಿಶ್ವಾಸಕ್ಕೆ ಅರ್ಹನಾದಂಥ ಒಬ್ಬ ಅಭ್ಯರ್ಥಿಯನ್ನು ಇವತ್ತು ಬಿ ಜೆ ಪಿ ಪಕ್ಷ ಆಯ್ಕೆ ಮಾಡಿಕೊಟ್ಟಿದೆ. ನಮ್ಮ ಮೈಸೂರು ಭಾಗ ಸ್ವಾತಂತ್ರ್ಯ ಹೋರಾಟಕ್ಕಿರ್ಬೋದು, ಕಾಂಗ್ರೆಸ್ಸನ್ನು ಪ್ರತಿಷ್ಠಾಪನೆ ಮಾಡೋಕ್ಕಿರ್ಬೋದು, ಭಾರತೀಯ ಜನತಾ ಪಕ್ಷಕ್ಕಿರ್ಬೋದು, ನೆಲೆಯನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಮೈಸೂರು ಪ್ರಾಂತ್ಯ. ಈ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ನಮ್ಮ ಯುವರಾಜರು ಬಂದು ನಿಂತಿದ್ದಾರೆ. ಪ್ರಥಮವಾಗಿ ಇಲ್ಲಿ ಬಂದಿದ್ದಾರೆ, ನಿಮ್ಮ ಬಳಿಗೆ ಬಂದಿದ್ದಾರೆ, ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರ ಬಳಿಗೆ ಬಂದಿದ್ದಾರೆ. ಜಿ ಟಿ ದೇವೇಗೌಡನ ಬಳಿಗಲ್ಲ, ನನ್ನ ಮೂಲಕ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರ ಬಳಿಗೆ ಇವತ್ತು ಅವ್ರು ಬಂದಿದ್ದಾರೆ. ನೀವೆಲ್ಲರೂ ತಿಳ್ಕೋಬೇಕು, ಬೇರೆ ಬೇರೆ ಏನೇ ಆಸೆ ಆಮಿಷಗಳು ಬರಲಿ, ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಯಾರೂ ತೀರ್ಸೋಕ್ಕಾಗಲ್ಲ. ನಾವು ಕೂಡ ನಮ್ಮ ತಂದೆ ತಾತಿರು ಅನುಭವಿಸಿರ್ತಕ್ಕಂಥದ್ದನ್ನು ಒಂದು ಬಾರಿ ಈ ಬಾರಿ ಈ ಸಂದರ್ಭದಲ್ಲಿ ಋಣ ತೀರಿಸ್ತಕ್ಕಂಥದ್ದಕ್ಕೆ ದೇವರೇ ಚಾಮುಂಡೇಶ್ವರಿನೇ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆಲ್ಲರೂ ಕೂಡ. ನೀವು ಯಾವತ್ತೂ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ. ಇದು ಚಾಮರಾಜ ಇರ್ಬೋದು, ನರಸಿಂಹರಾಜ ಇರ್ಬೋದು, ಕೃಷ್ಣರಾಜ ಇರ್ಬೋದು, ನರಸೀಪುರ ಇರ್ಬೋದು, ಹುಣಸೂರು ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಕೊಡಗು ಜನತೆಯೂ ಕೂಡ ಈ ಕಡೆಗೆ ನೋಡ್ತಾರೆ. ಆ ರೀತಿಯ ಈ ಮೈಸೂರು ಪ್ರಾಂತ್ಯದಲ್ಲಿ ನಿಮಗೆ ನಮಗೆ ಎಲ್ಲೂ ಕೂಡ ಗೌರವ ಘನತೆ. ನಿಮ್ಮ ಎಂ ಪಿ ಯಾರಪ್ಪ ಅಂದರೆ ನಮ್ಮ ಮಹಾರಾಜರು ಅಂತೀವಿ ನಾವು. ನಿಮ್ಮ ಎಂ ಪಿ ಯಾರಪ್ಪ? ನಮ್ಮ ಯುವರಾಜರು. ಎಮ್ ಎಲ್ ಎ ನಮ್ಗೆ ಹೇಳ್ಕೊಳಕ್ಕೆ ನಿಮ್ಮ ಎಂ ಪಿ ಯಾರಪ್ಪ ಅಂದರೆ ನಮ್ಮ ಯುವರಾಜರು. ಒಂದೇಟ್ಗೆ ಎಲ್ರಿಗೂ ಸಿಗದೇ ಇರ್ತಕ್ಕಂಥ ಗೌರವ ಸಿಗುತ್ತೆ. ಅವರು ಎಷ್ಟು ತಜ್ಞರಿದ್ದಾರೆ, ಎಷ್ಟು ಬುದ್ಧಿವಂತರಿದ್ದಾರೆ. ನಾನು ಭಾಷಣ ಮಾಡ್ತೀನಿ ಅಂತೇಳಿ ನಾನು ಬುದ್ಧಿವಂತ ಅಲ್ಲ. ಅವರು ಪಾರ್ಲಿಮೆಂಟ್ ಪ್ರವೇಶ ಮಾಡಿ ಹೋದರೆ ನರೇಂದ್ರ ಮೋದಿಯವ್ರಿಗೆ ಯಾವುದೇ ಮಂತ್ರಿಗಳು ಭೇಟಿ ಕೊಡಲ್ಲ, ಯಾವುದೇ ಎಂ ಪಿಗಳು ಭೇಟಿ ಕೊಡಲ್ಲ. ನಮ್ಮ ಯುವರಾಜರು ಎಂ ಪಿ ಆಗಿ ಹೋದರೆ ಮುಕ್ತವಾದ ಬಾಗಿಲು ತೆರೆದಿರ್ತದೆ. ನಿಮ್ಮ ಸಮಸ್ಯೆಗಳು ಸುಲಲಿತವಾಗ್ತದೆ. ಅವ್ರು ನಿಮ್ಗೆ ಹೇಳ್ತೀನಿ, ಇವತ್ತು ಹಿಂದೆ ಯಾವ ಎಂ ಪಿ ಯಾವ ಮಂತ್ರಿ ಮಾಡದೇ ಇರ್ತಕ್ಕಂಥ ಸೇವೆಯನ್ನು ಮಾಡ್ತಾರೆ. ಸಣ್ಣ ಸಣ್ಣ ಸಮಾಜಗಳನ್ನು ಪ್ರೀತಿಸ್ತಾರೆ, ಬಡವರನ್ನು ಪ್ರೀತಿಸ್ತಾರೆ. ಅವ್ರು ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗ್ತದೆ, ಅವರು ಶಾಶ್ವತವಾಗಿ ಮಹಾರಾಜರಾಗಿ ಈ ದೇಶದಲ್ಲಿ ಮುಂದೆ ಅವರು ಒಂದು ದಿವಸ ಅಧಿಕಾರ ಅನುಭವಿಸ್ತಕ್ಕಂಥ ಅವಕಾಶ ನಮ್ಮ ಮೈಸೂರಿಗೆ ಬರಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರ ಯಾರು ಏನೇ ಹೇಳಲಿ, ಇವತ್ತು ಬಂದು ಭೇಟಿ ಮಾಡಿದ್ದಾರೆ. ಇವತ್ತೇ ನೀವೆಲ್ಲರೂ ಸೇರಿದ್ದೀರಿ, ಉತ್ಸಾಹದಿಂದ ಬಂದಿದ್ದೀರಿ. ಭಾಳ ಜನಕ್ಕೆ ಆತಂಕ, ಮಹಾರಾಜರು ಈಚೆ ಬರಲ್ಲ, ಓಟ್ ಹಾಕ್ತಾರ, ಗೆಲ್ತಾರ. ಭಾಳ ಜನ ನನಗೇನೆ ಕೇಳ್ತಾರೆ. ನನಗೇನೆ ಕೇಳುವಾಗ ನಿಮ್ಗೆ ಎಷ್ಟು ಹೇಳ್ಬೋದು? ಹೇಳೋರು ಇರ್ತಾರೆ. ಈ ಮಾತನ್ನು ಮನಸ್ಸಲ್ಲಿ ಹಾಕೊಳ್ಳೋಕೆ ಕೂಡ್ದು ನಮ್ಮ ರಾಜ, ನಮ್ಮ ರಾಜ, ನಮ್ಮ ಎಂ ಪಿ, ನಮ್ಮ ರಾಜ, ನಮ್ಮ ಊರು, ನಮ್ಮ ಮನೆ ಅರಮನೆ, ನಮ್ಮೆಲ್ಲರ ಮನೆ ಅರಮನೆ ಮನಸ್ಸಲ್ಲಿ ಇಟ್ಕೊಂಬಿಡಿ. ಪ್ರತಿಯೊಬ್ಬರು ಕೂಡ ಅಷ್ಟೇ. ಇವತ್ತಿಂದನೇ ನಮ್ಮ ಓಟು ಯುವರಾಜರಿಗೆ, ನಮ್ಮ ಓಟು ಬಿ ಜೆ ಪಿಗೆ, JDS ಓಟು
BJPಗೆ, ಮಂಡ್ಯದಲ್ಲಿ BJP ಓಟು JDSಗೆ, ಹಾಸನದಲ್ಲಿ BJP ಓಟು, ಚಾಮರಾಜನಗರದಲ್ಲಿ JDS ಓಟು ನಮ್ಮ ಅಭ್ಯರ್ಥಿಗಳು. ಇದನ್ನು ನಮ್ಮ ಚಾಮರಾಜನಗರ ಇಲ್ಲಿ ಎಲ್ಲರೂ ಇರಲಿ, ಆ ಕೆಲಸ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ನಮ್ಮನ್ನು ರಾಜಕಾರಣಿಗಳು ಭಾಷಣ ಮಾಡ್ಕೋತಾರೆ ಅಂತಾರೆ, ನಿಮ್ಮನ್ನು ಹಂಗೆ ಅನ್ನಲ್ಲ. ನಮ್ಮ ಮನೆ ದೇವರು ಅಂತ ನಾವು ಪೂಜೆ ಮಾಡ್ಕೊಂಬಂದಿದ್ದೀವಿ, ಹಿಂದ್ಲಿಂದೂ ನಮ್ಮ ಹಿರಿಕರು ಮಾಡಿದ್ದಾರೆ. ನಾವು ಅವ್ರಿಗೆ ಓಟ್ ಹಾಕೋಕ್ಕೆ ನಮ್ಮದೊಂದು ಸೌಭಾಗ್ಯ, ನಮ್ಮ ಪುಣ್ಯ ಅಂತ ಧೈರ್ಯವಾಗಿ ಹೇಳಿ. ಅವ್ರು ಹೇಳ್ದಂಗೆ, ರಾಮದಾಸ್ ಅವ್ರು ಹೇಳ್ದಂಗೆ ಲೆಕ್ಕ ಹಾಕಬಾರ್ದು ಎಷ್ಟು ಲೀಡು ಅನ್ನೋದನ್ನು. ಇನ್ನೊಬ್ಬರು ಲೆಕ್ಕ ಹಾಕಿದೆ. ಈ ರಾಜ್ಯದಲ್ಲಿ ಯುವರಾಜರಿಗೆ ಹೆಚ್ಚಿನ ಮತದ ಅಂತರದಿಂದ ಗೆಲ್ಲಿಸ್ತೇ ಹೋದರೆ ನಾವು ನಮಗೆಲ್ಲಿ ಕೀರ್ತಿ ಬರುತ್ತೆ? ಇವ್ರ ಮುಂದೆ ಇನ್ಯಾರೋ ಜಾಸ್ತಿ ತಗೊಂಬಿಟ್ರೆ ನಮ್ಗೆ ಆ ಕೀರ್ತಿ ಸಲ್ಲಲ್ಲ. ಆ ಶಕ್ತಿ ನಾವು ಬರಬೇಕು ಅಂದರೆ ಈ ರಾಜ್ಯದಲ್ಲೇನು ಈ ದೇಶದಲ್ಲೇ ಹೈಯೆಸ್ಟ್ ಲೀಡನ್ನು ಕೊಟ್ಟು ಅವರು ಗೆಲ್ಲಬೇಕು, ಅವ್ರ ಜೊತೆಯಾಗಿ ಬಾಲರಾಜ್ ಅವರು ಕೂಡ ಗೆಲ್ಲಬೇಕು. ಆ ರೀತಿ ಪಣ ತೊಡಬೇಕು ಅಂತೇಳಿ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.